ಹಾಯ್ ಫ್ರೆಂಡ್ಸ್, ವೆಲ್ಕಮ್ಸ್ ಟು ರೇಣುಸ್ ನ್ಯೂ ಲಾಗ್. ಇವತ್ತು ನಾವು ಹೋಗ್ತಾ ಇರೋದು ಕರ್ನಾಟಕದಲ್ಲಿರುವಂಥ ಪ್ರಸಿದ್ಧಿತ ಶ್ರೀ ಕ್ಷೇತ್ರ ಏಳುಹೆಡೆ ನಾಗಪ್ಪ ದೇವಸ್ಥಾನಕ್ಕೆ. ಇದು ಇರೋದು ಹೊಸಪೇಟೆ ತಾಲೂಕು, ವಿಜಯನಗರ ಜಿಲ್ಲೆ, ಬುಕ್ಸಾಗರ ಅನ್ನೋ ಪ್ರದೇಶದಾಗ ಬರ್ತೈತಿ. ಇದಕ್ಕೆ ಏಳುಹೆಡೆಯ ಸುಬ್ರಹ್ಮಣ್ಯ ದೇವಸ್ಥಾನನೂ ಅಂತ ಹೇಳ್ತಾರೆ. ಈ ಕ್ಷೇತ್ರದ ಹೆಸರು ಏಳು ಎಡೆ ನಾಗಪ್ಪ ದೇವಸ್ಥಾನ, ಬುಕ್ಕಸಾಗರದಾಗ ಶ್ರೀ ಕ್ಷೇತ್ರ. ಇಲ್ಲಿ ಸುಬ್ರಹ್ಮಣ್ಯದಾಗ ಹೋಗಿ ಪೂಜೆ ಮಾಡಿದ್ರೆ ಏನು ಫಲ ಸಿಗುತ್ತೋ ಅದೇ ಫಲ ಅಲ್ಲಿ ಹೋಗ್ಲಾರ್ದವರು ಇಲ್ಲಿ ಬಂದು ಪೂಜೆ ಮಾಡಿಸಿ ಫಲ ಪಡಿತಾರೆ. ವಿಜಯನಗರ ಸಾಮ್ರಾಜ್ಯದ ಕಾಲದಿಂದನೂ ಈ ನಾಗಪ್ಪ ದೇವಸ್ಥಾನ ಸ್ಥಾಪನೆ ಇದೆ. ಅದಕ್ಕಿಂತ ಹಳೆ ಕಾಲದಿದ್ದು. ಅಲ್ಲಿಂದ ಪ್ರತಿಯೊಬ್ಬರು ನಡ್ಕೊತಾರೆ. ಏನೇ ನಾಗದೋಷ ಇದ್ದರೂ ಇಲ್ಲೇ ಪರಿಹಾರ ಮಾಡ್ತಾರೆ. ಹೋಮ ಹವನ ಪ್ರತಿ ಇವು ಅಮಾವಾಸ್ಯೆ ಹುಣ್ಣಿಮೆ ಮಾಡ್ತಾರೆ. ಇದು ಜಸ್ಟ್ 20 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗೈತಿ ಹೊಸಪೇಟೆಯಿಂದ. ಹೊಸಪೇಟೆಗೂ ಸಮೀಪ ಆಗ್ತೈತಿ ಮತ್ತು ಹಂಪಿಗೂ ಸಮೀಪ ಆಗ್ತದೆ, ಕೊಪ್ಪಳಕ್ಕೂ ಸಮೀಪ ಆಗ್ತೈತಿ. ಇಲ್ಲಿ ಕಾಳಸರ್ಪ ದೋಷ, ಸರ್ಪ ಶಾಂತಿಗಳನ್ನೆಲ್ಲ ಮಾಡಿಸ್ತಾರೆ. ಮಾಡಿಸಿ ಪೂಜಾ ಮಾಡಿ ನಾಗದೇವರ ಆಶೀರ್ವಾದ ತಗೋತಾರೆ ಎಲ್ಲರೂ. ವಿಜಯನಗರ ರಾಜರ ಆಳ್ವಿಕೆಯಲ್ಲಿಯೇ ಪ್ರತಿಷ್ಠಿತವಾದ ಪುರಾತನ ದೇವಸ್ಥಾನ ಅಂಥೇಳಿ ಇಲ್ಲಿ ಇತಿಹಾಸ ಹೇಳ್ತೈತಿ. ಇಲ್ಲಿರುವಂಥ ನಾಗದೇವರ ಮೂರ್ತಿ ಏನೈತಲ್ಲ, ಉದ್ಭವ ಮೂರ್ತಿ ಅಂತಲೂ ಹೇಳ್ತಾರೆ. ಅಂದರೆ ತಾನ ಭೂಮಿಯೊಳಗಿಂದ ಉದ್ಭವವಾದಂಥ ಮೂರ್ತಿ, ಯಾವುದೇ ರೀತಿ ಹೊರಗಡೆಯಿಂದ ಮೂರ್ತಿ ತಂದು ಇಲ್ಲಿ ಪ್ರತಿಷ್ಠಾಪನೆ ಆಗಿಲ್ಲ. ಈ ದೇವಸ್ಥಾನದ ವಿಶೇಷತೆ ಅಂತಲೂ ಹೇಳ್ಬೋದು. ಈ ದೇವಸ್ಥಾನ ಅಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ಬೋದು. ನೋಡೋಕೇನೈತಲ್ಲ, ದೇವಸ್ಥಾನ ಸ್ವಲ್ಪ ಸಣ್ಣದು ಕಾಣಿಸ್ತೈತಿ, ಆದ್ರೆ ಭಾಳ ಪ್ರಸಿದ್ಧಿ ಪಡೆದೈತಿ. ಯಾವುದೇ ರೀತಿ ನಾಗದೋಷ ಇದ್ದರೂ ಇಲ್ಲೇ ಪರಿಹಾರ ಸಿಗ್ತೈತಿ ಅಂಥೇಳಿ ಎಲ್ಲರೂ ಹೇಳ್ತಾರೆ. ನಿಮಗೂ ಸಾಧ್ಯವಾದ್ರೆ ಹಂಪಿ ಸೈಡ್ ಬಂದ್ರೆ, ಹೊಸಪೇಟೆ ಸೈಡ್ ಬಂದ್ರೆ, ಈ ಬುಕ್ಸಾಗರ ಒಳಗಿರುವಂಥ ಶ್ರೀ ಕ್ಷೇತ್ರ ಏಳುಹೆಡೆ ನಾಗಪ್ಪ ದೇವಸ್ಥಾನಕ್ಕೆ ಖಂಡಿತವಾಗಿ ಒಂದ್ಸರಿ ಭೇಟಿ ಕೊಡ್ರಿ. ನಿಮಗೂ ದೇವರ ಆಶೀರ್ವಾದ ಸಿಗ್ತೈತಿ.